ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀರಿ, ನೀವು ಕೂಡ ಚೆನ್ನಾಗಿರ್ತೀರಿ ಅನ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೈ ಕನ್ನಡ ಲಾಗ್ ಚಾನಲ್. ಇವತ್ತು ನವರಾತ್ರಿಯ ಷಷ್ಠಿ. ಇವತ್ತು ನಮ್ಮ ಮನೇಲಿ ದೇವ್ರ ಕಾರ್ಯ ಇದೆ, ಅದನ್ನ ಹಳೆ ಮನೇಲಿ ಆಚರಿಸ್ತೇವೆ. ಏನೇ ಕಾರಣಗಳಿದ್ರು, ದೇವ್ರ ಕೆಲಸ ಇದ್ದರೂ ಅಲ್ಲೇ ಮಾಡೋದು. ಅದು ನಾವು ಪರ್ಸ್ನಲ್ ಏನಾದರೂ ಸತ್ಯನಾರಾಯಣ ಪೂಜೆ ಏನಾದರೂ ಈ ರೀತಿ ನಮ್ಮದೇ ಮನೆಯಲ್ಲಿ ಏನಾದರೂ ಪರ್ಸ್ನಲ್ ಪ್ರೋಗ್ರಾಮ್ ಇದ್ದರೆ ಮಾತ್ರ ನಮ್ಮ ಈ ಮನೆಯಲ್ಲಿ ಆಚರಿಸೋದು. ಇವತ್ತು ಬೆಳಿಗ್ಗೆ ಮಳೆ ಶುರು ಆಗಿದೆ. ಇವತ್ತು ಅಡುಗೆ ಮಾಡೋ ಚಿಂತೆ ಇಲ್ಲ, ಯಾಕಂದರೆ ಅಲ್ಲೇ ಎಲ್ಲ ಅಡುಗೆ ಭಟ್ರೆಲ್ಲ ಬಂದು ಈಗಾಗಲೇ ಅಡುಗೆ ಶುರು ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಭಟ್ರೆಲ್ಲ ಬರ್ತಾರೆ, ನಾವು ರೆಡಿಯಾಗಿ ಇಲ್ಲಿಂದ ಹೋಗೋದಷ್ಟೇ. ನಾನು ಅರಿಶಿನ ಕುಂಕುಮ ಹೂವೆಲ್ಲ ರೆಡಿ ಮಾಡಿಕೊಂಡು ಆ ಮನೆಗೆ ಹೋಗ್ಬೇಕಂತೇಳಿ ರೆಡಿ ಆದೆ. ನೋಡಿದ್ರೆ ಜೋರು ಮಳೆ, ಆದರೂ ಛತ್ರಿ ತೊಗೊಂಡೇ ಹೋದ್ವಿ. ಏನು ಮಾಡಲಿಕ್ಕಾಗೋದಿಲ್ಲ, ಅಲ್ಲಿ ಟೈಮಿಗೆ ಹೋಗಬೇಕಲ್ವ. ಹಾಗಾಗಿ ಅಲ್ಲಿ ದೇವ್ರ ಕೋಣೆಯಲ್ಲಿ ಎಲ್ಲ ದೇವ್ರ ಪೂಜೆಗೆ ರೆಡಿ ಮಾಡಿಟ್ಟಿದ್ರು, ಅಲಂಕಾರ ಎಲ್ಲ ಮಾಡಿಟ್ಟಿದ್ರು. ಆರತಿ ಹರಿವಾಣ ಎಲ್ಲ ಕೂಡ ರೆಡಿಯಾಗಿತ್ತು. ಎಲ್ಲರೂ ಅವ್ರವ್ರ ಹರಿವಾಣ ಅಂದರೆ ಹೂವು ಅರಿಶಿನ ಕುಂಕುಮದ ಹರಿವಾಣನೂ ತಂದಿಟ್ಟಿದ್ರು. ನಾವು ಅದು 15 ನಿಮಿಷದ ಮೇಲೆ ಭಟ್ರು ಬಂದರು, ಪೂಜೆ ಕೂಡ ಮಾಡಿದ್ರು, ಆರತಿ ಎಲ್ಲ ಆಯಿತು. ಆರತಿ ಎಲ್ಲ ತೊಗೊಂಡ್ವಿ. ಇಲ್ಲಿ ನಮ್ಮದು ದೇವ್ರ ಕೋಣೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಹೊರಗಡೆ ನಿಂತ್ಕೊಂಡಿದ್ರು ತುಂಬ ಜನ. ನಾವು ಒಳಗಡೆ ಒಂದು 5-6 ಜನ ಅಷ್ಟೇ ನಿಂತ್ಕೊಳ್ಳಿಕ್ಕಾಗ್ತದೆ. ಹಾಗಾಗಿ ದೇವ್ರ ಪೂಜೆ ತುಂಬ ಚೆನ್ನಾಗಿ ಆಯಿತು. ನವಮಿ ಷಷ್ಠಿ ದಿನ ಅಂದರೆ ನಮಗೆಲ್ಲ ತುಂಬ ಖುಷಿ, ಯಾಕಂದರೆ ನಮ್ಮದೇ ಕುಲದೇವರ ವಾರನೂ ಕೂಡ ರವಿವಾರನೇ ಬಂದಿತ್ತು. ಹಾಗೆ ಇವರು ನಮ್ಮ ಅಕ್ಕ ಭಾವ, ಇವರೇ ಎಲ್ಲ ನಿಂತ್ಕೊಂಡೆಲ್ಲ, ಅಂದರೆ ಇವರು ಹಿರಿಯರಲ್ವ, ಹಾಗಾಗಿ ಇವರೇ ಎಲ್ಲ ಕಾಲು ತೊಳೆಯೋದು ಅದನ್ನೆಲ್ಲ ಮಾಡೋದು ಅವರೇ. ಮನೆಗೆ ಮುತ್ತೈದರೆಲ್ಲ ಬಂದರೆ ಎಷ್ಟು ಖುಷಿ ಆಗ್ತದೆ ಅಲ್ಲ. ಹಾಗೆ ನಾವು ಕೂಡ ಅರಿಶಿನ ಕುಂಕುಮ ಹೂವೆಲ್ಲ ಬಂದ ಮುತ್ತೈದೆಯವರಿಗೆಲ್ಲ ಕೊಟ್ವಿ. ನಮಗೂ ನಮ್ಮ ಊರಲ್ಲಿ ಕರೀತಾರೆ, ಅವ್ರ ಮನೆಯಲ್ಲಿ ಮುತ್ತೈದೆಯರ ಊಟಕ್ಕೆ ನಮಗೂ ಕರೀತಾರೆ, ನಾವು ಹೋಗ್ತೇವೆ. ಒಂದೊಂದು ಮನೆಯಲ್ಲಿ ಒಂದೊಂದು ಮಿತಿಗೆ ಈ ದೇವ್ರ ಕಾರ್ಯ ಮಾಡ್ತಾರೆ. ನಮ್ಮದು ಷಷ್ಠಿಗೆ, ಒಬ್ಬೊಬ್ಬರು ಪಂಚಮಿಗೆ ಇರ್ತದೆ, ಅವರು ಸಪ್ತಮಿ ಇರ್ತದೆ. ಹೀಗೆ ನಾವು ಯಾವಾಗಲೂ ಮಿತಿಗೆ ಮಾಡೋದು. ಒಬ್ಬೊಬ್ಬರು ಮಿತಿ ತಪ್ಪಿ ಕೂಡ ಮಾಡ್ತಾರೆ, ಅಂದರೆ ಬೇರೆ ವಾರದಲ್ಲೂ ಕೂಡ ಮಾಡ್ತಾರೆ, ಬೇರೆ ದಿನವೂ ಕೂಡ ಮಾಡ್ತಾರೆ. ಹಾಗಾಗಿ ಒಂದು 9-10 ಜನ ಮುತ್ತೈದೆಯವ್ರನ್ನ ಕರೆದಿದ್ವಿ, ಅವ್ರು ಬಂದಿದ್ದರು. ಈ ನವರಾತ್ರಿಯಲ್ಲಿ ಎಲ್ಲರ ಮನೆಯಲ್ಲೂ ಒಂದೊಂದು ದೇವ್ರ ಕಾರ್ಯ ನಡೆಯುತ್ತೆ. ನಮ್ಮ ಮನೇಲೂ ಕೂಡ ಈ ಷಷ್ಠಿ ದಿನ ಈ ದೇವ್ರ ಕಾರ್ಯ ಯಾವಾಗಲೂ ನಡೆಯುತ್ತೆ. ನಾವೆಲ್ಲ ಸಿಸ್ಟರ್ಸು ಅರಿಶಿನ ಕುಂಕುಮ ಹೂವೆಲ್ಲ ತಗೊಂಡ್ವಿ. ಹಾಗೆ ಮುತ್ತೈದೆಯರಿಗೆ ಊಟ ಕೂಡ ವ್ಯವಸ್ಥೆ ಮಾಡಾಯಿತು. ಸ್ವಲ್ಪ ಜನ ಹೊರಗಡೆ ಕೂತ್ಕೊಂಡ್ರು, ಸ್ವಲ್ಪ ಜನ ಒಳಗಡೆ ಕೂತ್ಕೊಂಡ್ರು. ಹೊರಗಡೆ ಮಳೆ ಆದರೂ ಮೇಲೆ ಅಂದರೆ ಸೀಟೆಲ್ಲ ಹಾಕಿದ್ರು, ಹಾಗಾಗಿ ಏನು ತೊಂದರೆ ಆಗಲಿಲ್ಲ. ಬಡಿಸೋದಕ್ಕೆ ಜನ ಇದ್ದಾರೆ ಅಂತ ಹೇಳಿ ನಾನು ಒಂದು ರೌಂಡ್ ಅವರಿಗೆಲ್ಲ ಬಡಿಸಿ ಆಮೇಲೆ ಊಟಕ್ಕೆ ಕೂತ್ಕೊಂಡೆ. ಆಮೇಲೆ ಊಟ ಮಾಡದೇ ಇದ್ದವರಿಗೆ ನಾವು ಊಟಕ್ಕೆ ಬಡಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಎಲ್ಲರೂ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡಿದ್ವಿ. ಈಗ ಟೈಮ್ 6 ಗಂಟೆ. ನಾನು ನಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ, ಕುಲದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ರೆಡಿ ಆದೆ. ಬೆಳಿಗ್ಗೆ ಉಟ್ಟು ಸೀರೆನೇ ಉಟ್ಕೊಂಡೆ, ಯಾಕಂದರೆ ಮಳೆ ಜೋರಿತ್ತು. ಮತ್ತು ಇನ್ನೊಂದು ಸೀರೆನ ತೆಗೆದು ಬೇಡ ಅಂತ ಹೇಳಿ ಇದನ್ನೇ ಉಟ್ಕೊಂಡೆ. ಮತ್ತು ಇವತ್ತು ಆರೆಂಜ್ ಕಲರ್ ಅಲ್ವಾ, ದೇವಸ್ಥಾನಕ್ಕೂ ಹೋಗೋದು ಅಂಥೇಳಿ ಇದನ್ನೇ ಇರಲಿ ಅಂತ ನೋಡಿದೆ. ಹಾಗೆ ತುಳಸಿಗೂ ದೀಪ ಹಚ್ಚಾಯಿತು. ಮಳಸ ದೇವಸ್ಥಾನಕ್ಕೆ ಹೋದ್ವಿ. ಫಸ್ಟು ನಮ್ಮ ಕುಲದೇವಸ್ಥಾನ ಇದು. ಅಲ್ಲಿ ಉಡಿ ಎಲ್ಲ ತುಂಬ ಇತ್ತು. ದೇವರಿಗೆ ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಹಾಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಎಲ್ಲ ದೇವಸ್ಥಾನವೂ ಕೂಡ. ಇದು ಕಾವೂರು ಕಾಮಾಕ್ಷಿ ದೇವಸ್ಥಾನ, ಮಳಸ ನಾರಾಯಣಿ ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ದೇವಸ್ಥಾನ ಇದು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ನೋಡ್ತಾನೆ ಇರಬೇಕು ಅನಿಸ್ತದೆ. ಎಲ್ಲ ದೇವಸ್ಥಾನವೂ ಕೂಡ ಇದೇ ರೀತಿ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು.